ಇದೇ ವಿಚಾರಕ್ಕೆ ಹೌದಾ ರವಿ ಅವರೇ, ಹೌದಾ ನೀವು ಈ ಥರ ಮಾತಾಡಿದ್ದೀರಾ, ಒಂದು ಹೆಣ್ಣಿನ ಬಗ್ಗೆ ಅವಾಚ್ಯ ಶಬ್ದವನ್ನು ನೀವು ಬಳಸಿದ್ದೀರಾ, ಹೇಳಬಾರದ ಮಾತು ಹೇಳಿದ್ದೀರಾ, ಅವ್ರಿಗೆ ಅವರ ಚಾರಿತ್ರ ವಧೆ ಮಾಡುವಂತಹ, ಅವರ ಚಾರಿತ್ರಕ್ಕೆ ಕಳಂಕ ಮೆತ್ತುವಂತಹ ಮಾತನ್ನು ಮಾಡಿದ್ದೀರಾ, ಸಹಜವಾಗಿ ಆಪ್ಷನ್ ರೈಸ್ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಟಿ ರವಿ ಅವ್ರನ್ನ ಕರೆಸ್ಕೊಂಡು ಸಭಾಪತಿಯವರು ಸ್ಪಷ್ಟನೆ ತಗೊಳ್ತಾ ಇದ್ದಾರೆ. ನಿಜಾನ ಸುಳ್ಳ ಹೇಳಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧದ ಆಕ್ಷೇಪಾರ್ಹ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಘಟನೆ ಬಗ್ಗೆ ಬಸವರಾಜ ಹೊರಟ್ಟಿ ಅವರು ಸಾಕಷ್ಟು ಇನ್ಫಾರ್ಮೇಷನ್ ಪಡ್ಕೊಳ್ತಾ ಇದ್ದಾರೆ. ರವಿ ಅವರಿಂದ ಸದನದಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಸಿ ಟಿ ರವಿ ನೀಡ್ತಾ ಇದ್ದಾರೆ. ನಾನು ಏನು ಹೇಳಿದೆ, ಏನು ಹೇಳಲಿಲ್ಲ, ಎಲ್ಲವುಗಳ ಬಗ್ಗೆ ಕೂಡ ಸಿ ಟಿ ರವಿ ಅವರು ಒಂದು ಕಡೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸ್ಪೀಕರ್ ಕಚೇರಿಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯ ಇದು. ಈಗ ರವಿಯವರ ಮೇಲೆ ಮುಗಿ ಬೀಳ್ತಾರೆ ಸಹಜವಾಗಿ. ನಿಮಗೆ ಗೊತ್ತಿರಲಿ, 139 ಜನ ಕಾಂಗ್ರೆಸ್ ಶಾಸಕರು ಒಂದು ಕಡೆ ಅಂತ ಅಂದ್ಕೊಳ್ಳೋಣ. ಆಯ್ತಪ್ಪ, ಸೆಷನ್ಗೆ ಒಂದು 39 ಜನನೋ 40 ಜನನೋ 50 ಜನನೋ ಬಂದಿರಲಿಲ್ಲ ಅಂತ ಅಂದ್ಕೊಂಡ್ಬಿಡೋಣ. ಹತ್ತಿರ ಒಂದು 90 ಜನ ಶಾಸಕರು, ಆವರೇಜಾಗಿ ಒಂದು 100 ಅಂತಲೇ ಇಟ್ಕೊಂಡ್ಬಿಡೋಣ ನಾವು. ಕನಿಷ್ಠ ಪಕ್ಷ 100 ಶಾಸಕರು ಮುಗಿ ಬಿದ್ದಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ನಾವು ಸಿ ಟಿ ರವಿಯವ್ರನ್ನ ಪಾರು ಮಾಡೋದು ದೊಡ್ಡ ವಿಷಯ ಆಗಿಬಿಟ್ಟಿದೆ ಬಿ ಜೆ ಪಿಯವರಿಗೆ. ಇವ್ರು ಹೇಗಪ್ಪ ಪಾರು ಮಾಡೋದು, ಇಷ್ಟೊಂದು ಜನ ಮುಗಿ ಬಿದ್ದಿದ್ದಾರೆ, ಮಾರ್ಷಲ್ಸ್ ಬಂದಿದ್ದಾರೆ, ಅಲ್ಲಿ ಗೇಟ್ಗಳಿಗಿನ್ನ ಹಾಕಿದ್ದಾರೆ, ಅವ್ರನ್ನ ಸಪ್ರೇಟಾಗಿ ಕರ್ಕೊಂಡು ಹೋಗಬೇಕು ಅಂತ ಮಾಡಿದ್ದಾರೆ. ಇದರ ಮಧ್ಯೆ ಸಿ ಟಿ ರವಿ ಅವರನ್ನು ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡು ಬಂದವರು ಅಶ್ವತ್ಥ ನಾರಾಯಣ್, ಮಲ್ಲೇಶ್ವರಂನ ಶಾಸಕರಿದ್ದಾರೆ ಇವರು. ಅಶ್ವತ್ಥ ನಾರಾಯಣ್ ಸಿ ಟಿ ರವಿ ಅವ್ರನ್ನ ಸೇಫ್ ಮಾಡಿ ಕರ್ಕೊಂಡು ಬಂದಿದ್ದು. ಒಂದು ವೇಳೆ ಅಶ್ವತ್ಥ ನಾರಾಯಣ್ ಇನ್ನು ಕೆಲ ಶಾಸಕರು ರವಿಯವ್ರನ್ನ ಕರ್ಕೊಂಡು ಬರದೇ ಇದ್ದಿದ್ದರೆ ಸಿ ಟಿ ರವಿಯವರು ಹೇಳಿದಂಥ ಪದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರು ಶಾಸಕಿಯರು ಮುಗಿಬಿದ್ದು ಏನಾಗ್ತಿತ್ತೋ ವಿ ಡೋಂಟ್ ನೋ. ಆದರೆ ಇವರನ್ನು ಸೇಫ್ ಮಾಡಿರೋದು ಅಶ್ವತ್ಥ ನಾರಾಯಣ್ ಅವರು. ಅವ್ರು ಕರ್ಕೊಂಡು ಬಂದಿದ್ದಾರೆ. ಸಿ ಟಿ ರವಿ ಅವ್ರನ್ನ ಸ್ಪೀಕರ್ ಕಚೇರಿಗೆ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರೆ ಅವರು.